ಅಲಹಾಬಾದ್ನಲ್ಲಿ ಇವತ್ತು ಏರ್ಕ್ರಾಫ್ಟ್ ಇಂಡಿಯನ್ ಏರ್ಲೈನ್ಸ್ ದೊಡ್ಡ ದುರಂತ ನಡೆದಿದೆ. ಸುಮಾರು ಇಂಡಿಯನ್ ಏರ್ಲೈನ್ಸ್ನಲ್ಲಿ 242 ಜನ 242 ಜನ ಪ್ಯಾಸೆಂಜರ್ಸು ಮತ್ತು ಸ್ಟಾಫ್ ಅವರೆಲ್ಲರೂ ಕೂಡ ಏರ್ ಕ್ರಾಶ್ನಿಂದಾಗಿ ಮೃತರಾಗಿದ್ದಾರೆ. ಇದು ಒಂದು ದುರದೃಷ್ಟಕರವಾದಂಥ ಘಟನೆ. ಇಂಥ ಘಟನೆ ಆಗಬಾರ್ದಾಗಿತ್ತು. ಲಂಡನ್ಗೆ ಹೊರಟಿದ್ದಂಥ ಫ್ಲೈಟ್ ಗುಜರಾತ್ನ ಎಕ್ಸ್ ಸಿಎಂ ಕೂಡ ಅವರು ಕೂಡ ಮೃತರಾಗಿದ್ದಾರೆ. ಈ ಇನ್ಸಿಡೆಂಟ್ ಇಂದಾಗಿ ನಮಗೆಲ್ಲ ದಿಗ್ಭ್ರಮೆ ಆಗಿದೆ. ಟೇಕ್ ಆಫ್ ಆದ ಸ್ವಲ್ಪ ಹೊತ್ತಿನಲ್ಲೇ ಏರ್ ಕ್ರಾಸ್ ಆಗಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ. ಎಲ್ಲ ಸತ್ತವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾರು ಒಂದು ವೇಳೆ ಇಂಜೂರ್ಡ್ ಇದ್ರೆ ಅವರೆಲ್ಲರೂ ಬೇಗ ಗುಣ ಆಗಲಿ ಅಂತೇಳಿ, ಬಿಕಾಸ್ ಹಾಸ್ಟೆಲ್ ಮೇಲೆ ಬಿದ್ದಿದೆ, ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆ ಬಿದ್ದಿರ್ತಕ್ಕಂಥದ್ದು. ಅಲ್ಲಿ ವಿದ್ಯಾರ್ಥಿಗಳು ಕೂಡ ಸತ್ತಿದ್ದಾರೆ ಅಂತೇಳಿ ಈಗಿರ್ತಕ್ಕಂಥ ಇನ್ಫಾರ್ಮೇಶನ್. ಎಷ್ಟು ಜನ ಸತ್ತಿದ್ದಾರೆ ಏನು ಅಂತ ಇನ್ನೂ ಗೊತ್ತಿಲ್ಲ. ಯಾರಿಗೆ ಇಂಜುರಿ ಆಗಿದೆ ಅವರೆಲ್ಲರೂ ಗುಣಮುಖ ಆಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಮತ್ತೆ ಸತ್ತವರ ಕುಟುಂಬ ವರ್ಗದವರಿಗೆ ಅವನ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ಅವರೆಲ್ಲ ಸತ್ತಂತ ಎಲ್ಲರೂ ಜನರಿಗೂ ಕೂಡ ನಾನು ಸಂತಾಪವನ್ನು ವ್ಯಕ್ತ ಮಾಡ್ತೀನಿ. Sir, in English also, please. In English also, the manner in which this plane has crashed in Ahmedabad, so many people have died. In fact, the former Chief Minister of Gujarat has also lost his life. Can you please speak in English as well? That what are your thoughts about this? ನೀನೇ ಮಾತಾಡ್ತಾ ಇಲ್ಲಮ್ಮ. ಯು ಆರ್ ಸ್ಪೀಕಿಂಗ್ ಇನ್ ಇಂಗ್ಲಿಷ್. No, so we have an English. If you can just briefly. See, air crash took place in Ahmedabad. Indian Airlines was supposed to going to the London, in which about 242 passengers were there. 242 totally, including the staff. According to information available now, all 242 passengers have died. And it is a great tragedy. It should not have been happened.
everybody should be pained by this incident. It's a tragic incident. Nobody is expected. All the deceased people, their soul may be rest in peace. I also pray to God that the families of the deceased people, the strength may be given to the families of the family members of the deceased people. ಬದಲಾವಣೆ ಇದೆಯಾ ಸರ್? ನಾಳೆ ಹಣಕಾಸು ಆಯೋಗದ ಸಭೆ ಬಗ್ಗೆ ಸರ್ ನಾಳೆ ಏನಾದರೂ ಚೇಂಜ್ ಸರ್? ಹೌದಪ್ಪ, ನಾಳೆ 3 ಗಂಟೆಗಲ್ಲ, 3 ಗಂಟೆಗೆ there is a meeting fixed with President of the 16th Finance Commission. ನಾಳೆ 3 ಗಂಟೆಗೆ 16ನೇ ಹಣಕಾಸಿನ ಆಯೋಗ ಅದರ ಅಧ್ಯಕ್ಷರ ಜೊತೆಯಲ್ಲಿ ಭೇಟಿ ಮಾಡ್ತಾ ಇದ್ದೀವಿ. ಅವರಿಗೆ 2ನೇ ಮೆಮೊರಾಂಡಮ್ ಅನ್ನು ಸಲ್ಲಿಸ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಈಗ 14ನೇ ಹಣಕಾಸಿನ ಆಯೋಗ ಮತ್ತೆ 15ನೇ ಹಣಕಾಸಿನ ಆಯೋಗ, ಈಗ 15ನೇ ಹಣಕಾಸು ನಡೀತಾ ಇದೆ, ಜಾರಿನಲ್ಲಿದೆ. ಅದರಲ್ಲಿ ಬಹಳ ಅನ್ಯಾಯ ಆಗಿದೆ. 4.7% ಕರ್ನಾಟಕಕ್ಕೆ 14ನೇ ಹಣಕಾಸಿನ ಆಯೋಗದಲ್ಲಿ ಬಂದಿತ್ತು. ಈಗ 3.6% ಇಳಿದಿದೆ. ಸೊ ಇದು ದೊಡ್ಡ ಅನ್ಯಾಯ ಆಗಿ ಸುಮಾರು 12,000 ಕೋಟಿ ರೂಪಾಯಿ ಎವ್ರಿ ಇಯರ್ ನಮಗೆ ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ ಅನ್ಯಾಯ ಆಗಿದೆ. 12,000 ಕೋಟಿ ರೂಪಾಯಿನಷ್ಟು ಆಗಿದೆ. ಅದಕ್ಕೆ ಈ ಅನ್ಯಾಯ ಆಗಬಾರದು ಅಂತೇಳಿ ನಾವು ಅನಗತ್ಯವಾಗಿ ಕಾರಣ ಇಲ್ಲದೇನೆ ಮಾಡಿದ್ದಾರೆ. ಅದನ್ನ ಇನ್ನೊಂದ್ಸಾರಿ 16th ಫೈನಾನ್ಸ್ ಕಮಿಷನ್ ಅಧ್ಯಕ್ಷರಿಗೆ ಇದನ್ನೆಲ್ಲ ವಿವರಿಸಿ ಹೇಳ್ತಕ್ಕಂಥ ಕೆಲಸ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.